ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತಿನ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಶಿವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀ ಸುತ್ತೂರು ಮಹಾಸಂಸ್ಥಾನ ಮೈಸೂರು ಜಗದ್ಗುರು ಮಹಾಸನ್ನಿಧಿಯವರಿಂದ, ಅದೇ ರೀತಿಯಾಗಿ ಪೂಜ್ಯ ಶ್ರೀ ಡಾಕ್ಟರ್ ರುದ್ರಮುನಿ ದೇವರು ಹಿರೇಮಠ ಆಲ್ಮಟ್ಟಿ ಅವರಿಂದ, ಅದೇ ರೀತಿಯಾಗಿ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳು ಚುಂಚನಹಳ್ಳಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರು ಬ್ರಹ್ಮಾನಂದ ಆಶ್ರಮ ರಘುಕವಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಶಂಕರ ಮಹಾಸ್ವಾಮಿಗಳು ಹಳೆ ಹುಬ್ಬಳ್ಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಸಾದಾಲಯವನ್ನು ಕಟ್ಟಿರ್ತಾರೆ. ಬಡ ಮಕ್ಕಳನ್ನೆಲ್ಲ ಓದಿಸ್ತಿರ್ತಾರೆ. ಓದಿಸುವಂತ ಸಂದರ್ಭದಲ್ಲಿ ಅನಾನುಕೂಲ ಆಗ್ತದೆ. ಅಂತ ಸಂದರ್ಭದಲ್ಲಿ ಆ ಒಂದು ಪ್ರಸಾದ ನಿಲಯದ ಮೇಲ್ವಿಚಾರಕರು ಅಪೋರ ಹತ್ರ ಬಂದು ಅವ್ರು ಮಾತು ಹೇಳಿದ್ರು, ಬುದ್ಧಿ ಹಿಂಗೆ ತೊಂದರೆ ಆಗಿದೆ, ಹೆಂಗೆ ಮಾಡೋದು ಅಂತೇಳಿ. ಅವಾಗ ಅಜ್ಜರು ಒಂದೇ ಒಂದು ಮಾತು ಹೇಳಿದ್ರಂತೆ, ನನ್ನ ಕೊರೊಳಗೆ ಬಂಗಾರದ ಗುಂಡುಗಡಿಗೆ ಐತಪ್ಪ, ಆ ಬಂಗಾರದ ಗುಂಡುಗಡಿಗೆ ಮಾರಿ ಆದರೂ ಚಿಂತಿಲ್ಲ, ಮಕ್ಕಳು ಹೊಟ್ಟೆ ತುಂಬಿಸುವ ಅನ್ನುವ ಮಾತನ್ನ ಗುರುಗಳು ಹೇಳಿದ್ರು. ನೋಡ್ರಿ, ತಮ್ಮ ಎದೆಯಲ್ಲಿರುವಂತಹ ಬಂಗಾರದ ಕರಡಿಗೆಯನ್ನ ಗುಂಡಗಡಿಗೆಯನ್ನ ಒತ್ತೆ ಇಟ್ಟು ಅದರಿಂದ ಹಣವನ್ನು ತಂದು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಗುರುಗಳು ಯಾರು ಅಂದ್ರೆ ಸುತ್ತೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಎಷ್ಟು ಹೃದಯದಲ್ಲಿ ಬರೆದು. ಇದೇ ಮಾತುಗಳನ್ನ ಬ್ರಾಹ್ಮಣ ಸಮುದಾಯದ ಮೇರು ಪಂಕ್ತಿಯ ಸ್ವಾಮಿಗಳು ಎನಿಸಿಕೊಂಡಿರುವಂತಹ ಪೇಜಾವರ ಮಠದ ಸ್ವಾಮಿಗಳವರು ನಾಗನೂರು ರುದ್ರಾಕ್ಷಿ ಮಠದ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ, ಇವತ್ತು ಕರ್ನಾಟಕ ಏನಾದರೂ ಸುಶಿಕ್ಷಿತ ರಾಜ್ಯ ಆಗಿದೆ ಅಂದ್ರೆ ಇದು ಯಾವುದೇ ಸರ್ಕಾರದ ಸಾಧನೆಯಲ್ಲ. ಕರ್ನಾಟಕ ಇವತ್ತು ಸುಶಿಕ್ಷಿತ ರಾಜ್ಯದ ಒಂದು ಪಟ್ಟವನ್ನು ಪಡೆದುಕೊಂಡಿದೆ ಅಂದರೆ ಇದರ ಸಂಪೂರ್ಣ ಶ್ರೇಯಸ್ಸು ಲಿಂಗಾಯತ ಮಠಗಳಿಗೆ ಸಲ್ಲಬೇಕು ಅನ್ನುವ ಮಾತುಗಳನ್ನು ಪೇಜಾವರ ಸ್ವಾಮಿಗಳು ಹೇಳ್ತಾರೆ. ಒಂದು ಕಡೆಗೆ ಮೈಸೂರಿನ ಸುತ್ತೂರಿನ ಜಗದ್ಗುರು ಮಹಾಸನ್ನಿಧಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಕೈಂಕರ್ಯವನ್ನು ಮಾಡಿದರೆ ನಾವು ಬೇರೆ ಬೇರೆ ಮಠಗಳ ಹೆಸರುಗಳನ್ನು ನಾವು ನೋಡಿದ್ದೀವಿ. ಧಾರವಾಡದ ಮುರುಘಾ ಮಠ, ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಪರಮಾರಾಧ್ಯ ಗುರುಗಳಾದಂಥವರು, ನಾಗನೂರು ರುದ್ರಾಕ್ಷಿ ಮಠದವರು, ಬಾಲ್ಕಿಯ ಚನ್ನಬಸವ ಪಟ್ಟದಿಯವರು, ಹೀಗೆ ಎಲ್ಲ ಮಠಗಳು ಕೂಡ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾರೆ. ಈಗ ತಾವೆಲ್ಲ ನೋಡಬಹುದು, ಪರಮ ಪೂಜನೀಯ ಗುರುಗಳವರು ಎಷ್ಟು ಹೃದಯ ತುಂಬಿ ಬರ್ತದೆ ಅಂದ್ರೆ ಈ ದೇಶದ ಘನತೆ ವ್ಯಕ್ತ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೃದಯ ತುಂಬಿದ ಒಂದು ಮಾತುಗಳನ್ನು ಹೇಳ್ತಿದ್ರು. ಇಂಥ ಸುತ್ತೂರು ಮಠ ಅಂತ ಮಠಗಳು ಏನದಾವಲ್ಲ, ನಮ್ಮ ದೇಶದಲ್ಲಿ ಕೇವಲ 20 ಮಠಗಳು ಇತ್ತು ಅಂದ್ರೆ ನಮ್ಮ ದೇಶ ಯಾವಾಗ ಸೂಪರ್ ಪವರ್ ರಾಷ್ಟ್ರ ಆಗ್ತಿತ್ತು ಅನ್ನುವ ಮಾತುಗಳನ್ನ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ರು. ಅಂತಹ ಗುರುಗಳವರು ಇವತ್ತು ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನು ಕಲಿಸುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿರುವಂತಹ ಒಂದು ಸಂಗತಿ ಅಂತ ಭಾವಿಸಿಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಬಹಳ ದೂರದ ಊರಿನಿಂದ ನಮ್ಮೂರಿಗೆ ದಯಮಾಡಿಸಿ ನಮಗೆಲ್ಲ ದರ್ಶನ ಆಶೀರ್ವಚನವನ್ನ ಈಗ ಕರುಣಿಸ್ತಾರೆ. ಅವು ನಮ್ಮ ಅಲ್ಲಮ ಪ್ರಭುದೇವರ ನೂತನ ಗುರು ಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಬೇಕಾಗಿತ್ತು. ಅವರು ಅಮೆರಿಕಾದಲ್ಲಿದ್ದರು, ಅಮೆರಿಕಾದಿಂದ ಭಾರತಕ್ಕೆ ಬಂದರು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದ್ದಕ್ಕಾಗಿ ಅವಾಗ ಅವ್ರಿಗೆ ಬರೋದಕ್ಕೆ ಆಗಲಿಲ್ಲ. ಆದ್ರೆ ನಮಗೆಲ್ಲ ಭಾಗ್ಯ ಎಂತದ್ದು ಅಂದ್ರೆ ನೋಡ್ರ, ಅಪ್ಪ ಅವರು ಇವತ್ತೇ ಬರಕತ್ತಾರ. ಇವತ್ತು ಸೋಮವಾರ ಅಂದ್ರೆ ಅಲ್ಲಮ ಪ್ರಭುದೇವರು ವಾರ ದಿವಸನ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಊರಿಗೆ ದಯಮಾಡ್ತಾರೆ. ಹೀಗಾಗಿ ಇದೆಲ್ಲ ನಮಗೆಲ್ಲ ಒಂದು ಭಾಗ್ಯ ಅಂತ ನಾವು ಭಾವಿಸ್ಕೊಳ್ಬೇಕು. ನಾನು ಬಂದ ತಕ್ಷಣ ಅಪ್ಪವರಿಗೆ ಒಂದು ಹಾರ ಹಾಕಿದ್ರು. ಅವರು ಹಾರ ಹಾಕೊಂಡಿದ್ದ ತೆಗೆದು ನನಗೆ ಹಾರ ಹಾಕಿದ್ರು. ಒಂದು ಮಾತು ಹೇಳಿದ್ರು, ನಾವು ಹೊಳೆ ಹೋಗುವವರೆಗೂ ಹಾರ ತೆಗಿಬೇಡ ಅಂತ ಹೇಳಿದ್ರು. ನೀವು ಅಂದಿರಬೇಕು, ಒಂದು ತಿಂಗಳ ತಪ್ಪವರು ಹಾರ ಹಾಕೊಂಡು ತೆಗೆದು ಬಿಡ್ತಾರ, ಇದೇನು ಹಾಕೊಂಡು ನಿಂತಾರಲ್ಲ ಅಂತ ಹೇಳಿ. ನೀವು ಪ್ರವಚನ ಹೇಳಿದ್ರಿ, ಪ್ರವಚನ ಹೇಳಿದವ್ರಿಗೆ ಕೊಳ್ಳ ಯಾವಾಗ ಹಾರ ಇರಬೇಕು, ನಾವು ಹೊಳೆ ಕಾರ್ ಹತ್ತುವರೆಗೂ ಹಾರ ತೆಗಿಬೇಡ ಅಂತ ಹೇಳಿ ಸನ್ನಿಧಿಯವರು ಅಪ್ಪಣೆ ಮಾಡಿರೋದ್ರಿಂದಾಗಿ ನಾವು ಹಾರ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದದ. ನಮಗೆಲ್ಲ ಬಹಳ ಖುಷಿ ಆಯಿತು. ಇವತ್ತು ವಿಶೇಷವಾಗಿ ಹರಿವಾರ ಪೂಜೆ ಅದ. ಅದನ್ನೇ ಗುರುಗಳು ಕೇಳಿದರು. ಅಲ್ಲಮ ಪ್ರಭುದೇವರ ಆರಾಧನೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಪ್ರಭುಲಿ ಲೀಲೆಗಳು ಬರ್ತದೆ, ಅದೆಲ್ಲ ಚರಿತ್ರೆಗಳು ನಾವು ಕಾಣ್ತೀವಿ. ಇದನ್ನೆಲ್ಲ ನೋಡಿ ಗುರುಗಳಿಗೆ ಬಹಳ ಖುಷಿ ಆಯಿತು. ಅದೇ ಒಂದು ನಮಗೆಲ್ಲರಿಗೂ ಒಂದು ಖುಷಿಯನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಿಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಮತ್ತೆ ಬೇರೊಂದು ಕಾರ್ಯಕ್ರಮಕ್ಕೆ ದಯಮಾಡಿಸಬೇಕಾಗಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಈಗ ಅವರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ನಂತರದಲ್ಲಿ ಎಲ್ಲರಿಗೂ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ. ಜಗದ್ಗುರು ಮಹಾಸನ್ನಿಧಿಯವರೊಂದಿಗೆ ಆಗಮಿಸಿರುವಂತಹ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ರುದ್ರಮುನಿ ದೇವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಪರಮ ಪೂಜ್ಯರನ್ನು ನಾವು ಅಭಿನಂದಿಸಬೇಕು. ಅದರ ಬಸವಣ್ಣನ ಜ್ಞಾನೋದಯ ಮಾಡೋದಕ್ಕೆ ನೋಡಬೇಕು ಅಂತಂದರೆ ಕೇರಳಕ್ಕೆ ಒಂದು ದೇವಸ್ಥಾನ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಮೂಲಗುಡಿಗೆ ಯಾವುದೇ ಒಂದು ಅಪಚಾರವನ್ನು ಮಾಡದೆ
ಅಲ್ಲಮರು ತಪಸ್ಸು ಮಾಡುವಂತಹ ಜ್ಯೋತಿರೂಪರಾದಂತಹ ಸ್ಥಳವನ್ನು ಹಾಗೆ ಕಾಪಾಡಬೇಕು ಅಂತೇಳಿ ಅದರ ಸುತ್ತಲೂ ಕೂಡ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಇದು ಅಲ್ಲಿ ಬಂದ ಭಕ್ತರು ಕೂಡ ಹೇಳ್ತಿದ್ರು, ಸರ್ಕಾರದಿಂದ ₹1 ಸಹಿತ ತೆಗೆದುಕೊಂಡಿಲ್ಲ. ಇವಾಗ ಸುಮಾರು ದೇವಸ್ಥಾನಗಳು ನಿರ್ಮಾಣ ಆಗಿರುತ್ತೆ ಅಂದರೆ ಸರ್ಕಾರದ MP ಅನುದಾನ, MLA ಅನುದಾನ, ಅನುದಾನ ಅಂತಲೇ ಇರುತ್ತೆ. ಚುನಾವಣೆ ಬಂದಾಗ ಅದು ಬೇಕಾದ ಹಣ ಎಲ್ಲ ವಸೂಲು ಮಾಡೋದಕ್ಕೆ ಕಳಿಸ್ತೀವಿ. ಅದು ನಡೆಯುತ್ತೆ. ಆದರೆ ಸರ್ಕಾರದಿಂದ ₹1 ಪಡೆದಿದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಮಾಡಿದ್ದೀವಿ. ಹಲವಾರು ವಚನಗಳು ತುಂಬ ಕಠಿಣವಾದಂತಹದ್ದು. ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಾಗ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗೇಶ್ವರ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಮೈಸೂರಿಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೊಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಮೊದಲು ಬಸವಣ್ಣವರ ವಚನಗಳಿಗೆ ಬಸವೇಶ್ವರ ವಚನ ದೀಪಿಕೆ ಹೆಸರಿನಲ್ಲಿ ಅಷ್ಟು ವಚನಗಳಿಗೆ ವ್ಯಾಖ್ಯಾನ ಮಾಡಿದರು. ಆನಂತರದಲ್ಲಿ ಬಸವಣ್ಣವರ ವಚನ ಹೇಗಾದರೂ ಓದಿದ್ರೆ ಅಲ್ಲಮ್ಮ ವಚನಗಳಿಗೆ ವ್ಯಾಖ್ಯಾನ ಮಾಡೋ ಅಗತ್ಯ ಇದೆ.